ನಮಸ್ಕಾರ. ನಾನು ರವೀಂದ್ರ ಅಂತೇಳಿ, ಪ್ರಾಂಶುಪಾಲರು ಸರ್ಕಾರಿ ಆದರ್ಶ ಪದವಿ ಪೂರ್ವ ಕಾಲೇಜು ಗೌರಿಬಿದನೂರು. ಇವತ್ತು ಈ ಕಾಲೇಜಿನಲ್ಲಿ ಒಂದು ವಿಶೇಷತೆ ನಡೆಯಿತು. ಅದೇನಪ್ಪ ಅಂತಂದರೆ, ವಿಶ್ವ ಪರಿಸರ ದಿನಾಚರಣೆ ಜೂನ್ 5ರಂದು ಬರ್ತದೆ. ಆದರೆ ಇವತ್ತು ಈ ಕಾಲೇಜಿನ SDMC ಸದಸ್ಯರು ಜೊತೆಗೆ ನಮ್ಮ ಕಾಲೇಜಿನ ಸ್ಟೂಡೆಂಟ್ನ ಪೇರೆಂಟು ಆಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಆದಿಮೂರ್ತಿ ರೆಡ್ಡಿಯವರು ಅವರ ಜನ್ಮದಿನ ಆಗಿರ್ತದೆ. ಆ ಜನ್ಮದಿನದ ಅಂಗವಾಗಿ ಇವತ್ತು ಕಾಲೇಜಿನ ಆವರಣದಲ್ಲಿ ಸುಮಾರು 150 ಗಿಡಗಳನ್ನು ಸಸಿಗಳನ್ನು ನೆಡುವುದರ ಮೂಲಕ ಆ ಸಸಿಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜೊತೆಗೆ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿಕೊಟ್ಟಿದ್ದಾರೆ. ಅವರು ಏನು 8, 9, 10ನೇ ಕ್ಲಾಸ್ಗೆ ಬರುವವರೆಗೆ ಆ ಗಿಡಗಳನ್ನು ಬೆಳೆಸಬೇಕು ಅಂತ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ ವಹಿಸಿದ್ದಾರೆ. ನಿಜವಾಗ್ಲೂ ಇದು ಎಂತಹ ಸಾರ್ಥಕ ಕೆಲಸ ಅಂತಂದರೆ, ನಾವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ನಾವು ಹುಟ್ಟಿದಂದು ನಾವು ಇಂತಹ ಒಂದು ಪುಣ್ಯ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಅದು ನಿಜವಾಗಲೂ ಸಮಾಜಕ್ಕೆ ಬಹಳ ಒಳಿತು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಗೆಸ್ಟ್ ಆಗಿ ಕರೆಸ್ಕೊಂಡು ನನ್ನ ಮೂಲಕ ಕೂಡ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಶ್ರೀಯುತ ಆದಿಮೂರ್ತಿ ರೆಡ್ಡಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಷ್ಟು ಬೇಕೋ ಅಷ್ಟು ವಿಷಯವನ್ನು ಡಾಕ್ಟರ್ ಆದಿಮೂರ್ತಿ ಸರ್ ಅವರು ನಮಗೆ ನೀಡಿದ್ದಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಕೂಡ ನಿಮಗೆ ಬಹಳ ಅಮೂಲ್ಯವಾದಂತಹ ಅತ್ಯಮೂಲ್ಯವಾದಂತಹ ಮೌಲ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆಗಲೇ ಹೇಳ್ತಾ ಮೇಡಮ್ ಅವರು ನಿಮಗೆ ಫೋಕ್ಸೋ ಬಗ್ಗೆ ಹೇಳ್ತಾ ಇದ್ರು, ಆಮೇಲೆ ಬಾಲ್ಯ ವಿವಾಹದ ಬಗ್ಗೆ ಹೇಳ್ತಾ ಇದ್ರು. ಅದು ನಿಮ್ಮ ಜೀವನಕ್ಕೆ ಬೇಕಾಗಿರೋ ಅಂಥದ್ದು. ಫಾರೆಸ್ಟ್ ಸರ್ ಅವರು ಹೇಳಬೇಕಾಗಿದ್ರೆ ನಮ್ಮ ಜೀವನದಲ್ಲಿ 3 ಮೌಲ್ಯಗಳು ಮುಖ್ಯವಾಗಿರ್ತವೆ ಅಂತ ಹೇಳಿದ್ರು. ನೀರು, ಗಾಳಿ, ಆಹಾರ ಅಂತ. ಅದು ನಮ್ಮ ಜೀವನಕ್ಕೆ ಬೇಕಾಗಿರೋದು. ಆಮೇಲೆ ಸಾರ್ ಅವರು ಆದಿಮೂರ್ತಿ ಸರ್ ಅವರು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ಗಿಡ ಎಷ್ಟು ಆಕ್ಸಿಜನನ್ನು ಕೊಡ್ತದೆ, ನಮಗೆ ಎಷ್ಟು ಆಕ್ಸಿಜನನ್ನು ಬೇಕಾಗ್ತದೆ, ಎಷ್ಟು ಮೌಲ್ಯಯುಕ್ತವಾದಂತಹ ಒಂದು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇವೆಲ್ಲವನ್ನು ನಾವು ಸ್ವೀಕರಿಸಬೇಕು. ಜೊತೆಗೆ ನಿಮ್ಮ ತಂದೆ ತಾಯಿಗಳು ಇಲ್ಲಿ ಏನಕ್ಕೆ ಸೇರಿಸಿದ್ದಾರೆ, ನೀವು ಇಲ್ಲಿ ಆದರ್ಶ ಕಾಲೇಜಿನಲ್ಲಿ ಆದರ್ಶ ಸ್ಕೂಲಲ್ಲಿ ಸೇರಿಕೊಂಡು 6th ಸೇರಿಕೊಂಡು PUC ಆದ ಮೇಲೆ ನೀವು ಏನು ಡಾಕ್ಟ್ರು, ಇಂಜಿನಿಯರು ಹಾಗೆ ಒಂದು ಪ್ರತಿಫಲವನ್ನು ನಿಮ್ಮ ತಂದೆ ತಾಯಿಗಳಿಗೆ ನೀಡ್ತೀರಾ. ಈಗ ನೀವೇನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ, ಗಿಡವನ್ನು ನೆಡೋದಕ್ಕೆ, ಅದನ್ನು ದೊಡ್ಡ ಮರವಾಗಿ ಬೆಳೆಸಲಿಕ್ಕೆ ಏನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ, ನೀವು ಹೆಂಗೆ ಬೆಳಿತೀರಿ ಹಾಗೆ ನಿಮ್ಮ ಗಿಡವನ್ನು ನೀವೆಲ್ಲ ಬೆಳೆಸ್ತೀರಾ ಅಂತ ಭಾವಿಸ್ತಾ ನನಗೆ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.